ಶಿವು ಅವರು ಬಂದು ಅಲ್ಲಿ ನಿಂತಿದ್ರು. ಅವಾಗ ನಾನು ಇಲ್ಲಿ ನಿಂತಾಗ ನನ್ನ ಕೈಯಾಗ ಫೋನ್ ಇತ್ತು. ಇಲ್ಲೇ ಎಲ್ಲಾದ್ರೂ ಇಟ್ಟಿರ್ಬೋದು. ಇರು ನೋಡ್ತೀನಿ. ಇಲ್ಲೇ ಐತಿ ನೋಡು. ಶಿವ ಅವ್ರು ಬಂದ್ರಂತ ಒಂದು ಖುಷಿಗೆ ಫೋನ್ ಇಲ್ಲೇ ಇಟ್ಟು ಹಂಗ ಒಳಕ್ ಹೋಗಿನಿ. ಮನೆ ಎಲ್ಲ ಒಳಗೆಲ್ಲ ಹುಡುಕಿದೆ. ಇಲ್ಲೇ ಐತಿ. ಇರು. ಶಿವ ಅವರು ಊರ್ ಮಟ್ಟಿದ್ರು ಏನೋ. ಫೋನ್ ಮಾಡಿ ಕೇಳ್ತೀನಿ. ಇದೇನಿದು ಇಷ್ಟೊಂದು ಮಿಸ್ ಕಾಲ್ ಆಗ್ಯಾವ? ಯಾರದು? ಇರು ಲಾಕ್ ತೆಗೆದು ನೋಡ್ತೀನಿ. ಯಾರೋ ಏನೋ ಆರು ಉಳ್ಸಕ ಮಾಡ್ಯಾರ. ನಾನ್ ನೋಡಿದ್ರೆ ಫೋನ್ ಇಟ್ಟು ಹೊರಗಡೆ ಇಟ್ಟು ಒಳಗಡ್ದೀನಿ. ಯಾರ್ ಮಾಡ್ಯಾರ ಏನಪ್ಪ ಅಪ್ಪ? ಏನ್ ಅರ್ಜೆಂಟ್ ಇತ್ತೇನ? ಮೇಲೆ ಮೇಲೆ ಸಕ ಮಾಡ್ಯಾರ. ಯಾರಿರು ನೋಡ್ತೀನಿ. ಇದೇನೋ ಇಂಗ್ಲಿಷ್ ನ ಸೇವ್ ಆಗೈತಿ. ಇದನ್ನ ಪುಟ್ಟಿನ ಸೇವ್ ಮಾಡಿರ್ಬೋದು. ನಾನ್ ಸೇವ್ ಮಾಡಿದ್ರ ಕನ್ನಡದಾಗ ಸೇವ್ ಮಾಡ್ತಿದ್ನೆ. ಇದೇನು SAROJ ಅಂತ ಐತಿ. ಒಂದೊಂದ್ ಅಕ್ಷರ ಕೂಡಿಸಿ ಓದ ನೀರು. ನನ್ಗೂನು ಇಂಗ್ಲಿಷ್ ಅಷ್ಟೊಂದು ಬರಲ್ಲ. ಪುಟ್ಟಿಯಿಂದ ಸ್ವಲ್ಪ ಕಲ್ತೀನಿ. ನೋಡೋಣ ಇರು ಯಾರ್ದೇ ಏನೋ ಇವರೇ ಮಾಡ್ಯಾರ 5-6 ಸರಿ. ಮತ್ತೆ ಯಾವನು ಫೋನ್ ಬಂದೇ ಇಲ್ಲ. ಶಿವು ಬೇಕಾರ ಇದು ಯಾರ್ದು ನೋಡಿ ಫಸ್ಟ್ ಇವ್ರಿಗೆ ಮಾಡಿ ಏನ್ ವಿಷಯ ಅಂತ ಕೇಳಿ ಆಮೇಲೆ ಶಿವು ಮಾಡಿದ್ರತ್ತ. 5-6 ಸರಿ ಇದ ನಂಬರ್ಲಿಂದ ನಾ ಬಂದೈತಿ. ಇದು ಯಾರ್ದ ಏನೋ ಗೊತ್ತಾಗೋಯ್ತು. ಇರು ಒಂದೊಂದ್ ಅಕ್ಷರ ಓದನ. ಎಸ್ ಅಂದ್ರೆ ಸ. ಆರು ಅಂದ್ರೆ ರೋ. ರೋ. ಜೆ ಎ ಜ ಅಂದ್ರ ಸರೋಜ. ಅಯ್ಯೋ ಸರೋಜ ಕಂದನ. ಈ ಪುಟಿ ಎಷ್ಟ್ ಸಾರಿ ಹೇಳಿದ್ರು ಕನ್ನಡದಲ್ಲಿ ಸೇವ್ ಮಾಡಂದ್ರ ಇಂಗ್ಲಿಷ್ನಾಗ ಸೇವ್ ಮಾಡ್ಯಾಳ. ಸರೋಜಕ್ಕ ಯಾಕ ಇಷ್ಟೊಂದ್ 5-6 ಸರಿ ಮಿಸ್ ಕಾಲ್ ಮಾಡ್ಯಾಳ? ಯಾಕಂತ ಫೋನ್ ಮಾಡಿ ಕೇಳ್ತೀನಿ. ರಿಂಗ್ ಆಯ್ತೈತೆ. ಸರೋಜಕ್ಕ ಏನ್ ರಿಸೀವ್ ಮಾಡ್ತಾರೆ ಇಲ್ಲ ಸುಮಾರು ಬತ್ತಿ ಮಾಡಕಂತಂದ ಫೋನ್ ಅವರು ನನ್ನಂಗ ಹೊರಗಿಟ್ಟ ಎಲ್ಲಿ ಅಡ್ಗೆ ಕೊಣಗತ್ತಾರ ಏನ ನೋಡೋಣ. ರಿಸೀವ್ ಮಾಡಿರ ಸರಿ, ಇಲ್ಲಂದ್ರ ಇನ್ನೊಂದ್ಸರಿ ಇನ್ನೊಂದ್ ತಾಸ್ ಬಿಟ್ಟು ಮಾಡಿದ್ರಾಯ್ತು. ರಿಸೀವ್ ಮಾಡಿದಂಗಾಯ್ತು. ಹಲೋ ಅಕ್ಕ, ಸರೋಜಕ್ಕ? ಹ್ಞೂನವ ಗೌರಿ, ನಾನು ಸರೋಜ. ಯಾಕವ ಆಗ್ಲಿಂದ ಫೋನ್ ಮಾಡಕತ್ತೀನಿ, ರಿಸೀವ್ ಮಾಡ್ಲಿಲ್ಲ. ನನ್ಗೆ 4-5 ಸಕ ಮಾಡಿ ಸಾಕಾಯ್ತು. ಅದಕ್ಕೆ ಆಮೇಲೆ ಗೌರಿನ ಮಿಸ್ ಕಾಲ್ ಆಗಿರೋದ್ ನೋಡಿ ಮಾಡ್ತಾಳಂತಂದು ಸುಮ್ನೆ ಆಗ್ಬಿಟ್ನವ. ಹೌದು, ಫೋನ್ ಎಲ್ಲಿಟ್ಟು ಏನ್ ಕೆಲಸ ಮಾಡ್ತಾ ಇದೆಯಾ ಗೌರಿ? ಅಯ್ಯೋ ಇಲ್ಲ ಸರೋಜಕ್ಕ, ಏನೋ ಕೆಲಸ ಮಾಡ್ತಿದ್ದಿಲ್ಲ. ಶಿವ ಅವ್ರು ಬಂದಿದ್ರಲ್ಲ, ಅವ್ರು ಹೊರಗಡೆ ಬಂದಾಗ ಅವ್ರನ್ನ ಮಾತಾಡ್ಸಕಂತ ಫೋನ್ ತಗೊಂಬಂದಾಕಿ ಶಿವ ಅವ್ರ ನಂಗ ಒಳಗಡೆ ಕರ್ಕೊಂಡು ಹೋಗಿ ಫೋನ್ ಇಲ್ಲೇ ಹೊರಗೆ ಇಟ್ಟೋಗ್ಬಿಟ್ಟಿದ್ನಕ್ಕ. ಈಗ ಬಂದ್ ನೋಡ್ದೆ, ಅದೇ 4-5 ಮಿಸ್ ಕಾಲ್ ಆಗಿತ್ತಲ್ಲ ನೋಡಿ ಸರೋಜಕ್ಕೆ ಯಾಕೆ ಮಾಡ್ಯಾಳಂತ ಮಾಡಿದ್ನಕ್ಕ. ಹೌದು ಅಕ್ಕ, ಯಾಕಕ್ಕ ಹುಷಾರದಿಯಾ? ಇಲ್ಲ 4-5 ಸಕ ಫೋನ್ ಮಾಡಿಯಾ? ಏನ್ ವಿಷಯ? ಓ ಹೌದಲ್ಲ, ಶಿವ ಊರಿಗೆ ಬಂದನಲ್ಲ, ಗುಂಡಮ್ಮ ಕೇಳಿದ್ದು ನನಗೆ ನೆನಪಿಲ್ಲ ನೋಡವ. ಹೌದು, ಶಿವು ಇನ್ನೂ ಅಲ್ಲೇ ಅದಾನೇ ಇಲ್ಲ, ಊರಿಗೆ ಬಂದ. ಗುಂಡಮ್ಮಕ್ಕಂತ್ರು ಇವತ್ ರಾತ್ರಿ ಅಷ್ಟೊಳಗೆ ಶಿವು ಬರ್ತಾನಂತಂದು ಅವಸರಲ್ಲಿ ಈಗ ಮನೆಗೆ ಹೋದ್ಲು. ಏನು ಶಿವು ಇನ್ನೂ ಅಲ್ಲೇದಾನ ಇಲ್ಲ ಬಂದ? ಇಲ್ಲ ಸರೋಜಕ್ಕ, ಅವ್ರು ಬಂದು ಈಗ ಬಂದು ಹಾಗೆ ಹೋಗ್ಬಿಟ್ರು. ಬಂದು ಅಂತ ಆಸನು ಇರ್ಲಿಲ್ಲ. ಬಂದವರು ಬೇಷ್ ಖುಷಿಯಿಂದಾನೆ ಮಾತಾಡ್ತಾ ಇದ್ರು. ಅಮ್ಮನ ಸ್ವಲ್ಪ ಮಾತಾಡ್ಸಿ ಆಮೇಲೆ ಊಟ ಕೊಟ್ಟಿದ್ದೆ. ಯಾವ್ದೋ ಫೋನ್ ಬಂದ್ಬಿಡ್ತು. ಸ್ವಲ್ಪ ಮುಖದಲ್ಲಿ ಗಾಬರಿ ಮಾಡ್ಕೊಂಡು ಅರ್ಜೆಂಟ್ ಊರಲ್ಲಿ ಕೆಲಸ ಇದೆ ಗೌರಿ ಅಂತ ಹೇಳಿ ಅಮ್ಮನ್ಗೂ ಹೇಳಾರ್ದೆ ಈಗ ತಾನೇ ಊರಿಗೆ ಹೋದ್ರು ಅಕ್ಕ. ಅದಕ್ಕ ಇಂಥ ಗಾಬರಿಲಿಂದ ಎದಕ್ ಹೋದ್ರು ಶಿವ ಅವರು ಅಂತಂದು ಅವ್ರಿಗೆ ಫೋನ್ ಮಾಡಕಂತಂದ ಫೋನ್ ಹುಡುಕ್ತಾ ಇದ್ದೆ. ಈಗ ಫೋನ್ ತಗೊಂಡ್ ನೋಡಿದೆ, ನಿಮ್ದ 4-5 ಸಕ ಮಿಸ್ ಕಾಲ್ ಆದಕ್ಕ ಫಸ್ಟ್ ನಿಮ್ಗೆ ಮಾಡಿ ಆಮೇಲೆ ಶಿವ ಮಾಡಿದ್ರೈತಂತಂದು ನಿಮ್ಗೆ ಫಸ್ಟ್ ಮಾಡಿದೆ ನೋಡ್ರಿ. ಶಿವ ಅವರು ಈಗ ಒಂದ್ ಅರ್ಧ ತಾಸು ಆಯ್ತು ಅಕ್ಕ ಊರಿಗೆ ಹೊಂಟ್ರು. ಓ ಹೌದಾ ಗೌರಿ? ಹಂಗಾರ ಶಿವ ಹಿಂಗ್ ಬಂದ್ ಹಂಗ ಬಂದ್ಬಿಟ್ ನಾನು ವಾಪಸ್. ಹಂಗಾರ ಆ ಬಿತ್ರಿ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳಿರ್ತಾಳ. ಅದಕ್ಕ ಹಂಗ ಗಾಬರ್ಲಿ ಬಂದ್ ಅಂತಾಗಾತ. ನನ್ಗೆ ಗೊತ್ತು. ಅಯ್ಯೋ ಏನಂತ ಹೇಳ್ತಾ ಇದ್ರಕ್ಕ? ಶಿವ ಅವರು ಇಷ್ಟೊಂದು ಅವಸರಲ್ಲಿ ಹೋಗಿದ್ದು ನಿಮಗ್ ಗೊತ್ತಾ? ಯಾಕೆ ಹೋದ್ರು ಹೇಳಕ್ಕ? ನನಗಂತೂ ಗೊತ್ತಿಲ್ಲ ಅಕ್ಕ. ಫೋನ್ ಮಾಡಿ ಕೇಳ್ಬೇಕು ಅನ್ಕೊಂಡೆ. ನಿಮಗ್ ಫೋನ್ ಮಾಡಿದ್ನ ಫಸ್ಟ್, ಆಮೇಲೆ ಮಾಡ್ಬೇಕು ಅನ್ಕೊಂಡೆ. ನೀವು ಶಿವ ಅವಸರಲಿಂದ ಹೋಗಿದ್ದು ನನ್ಗೆ ಗೊತ್ತು ಅಂತಿದ್ರಲ್ಲಕ್ಕ. ಯಾಕೆ? ಹೌದು, ಇಷ್ಟೊಂದು ಅವಸರಲಿಂದ ಊರಿಗೆ ಯಾಕೆ ಬಂದ್ರು ಶಿವ ಅವರು? ಹ್ಞೂನವ, ಆತ ಅಷ್ಟೊಂದು ಅರ್ಜೆಂಟ್ ಮಾಡಿ ಊರಿಗೆ ಯಾಕೆ ಬಂದಂತಂದು ನನಗ್ ಗೊತ್ತು. ಹೌದಾ? ಅಂತ ಅರ್ಜೆಂಟ್ ಕೆಲಸ ಊರಲ್ಲಿ ಏನಿತ್ತಕ್ಕ? ನೀವೇ ಹೇಳಿ. ಶಿವ ಅವರು ಇನ್ನೂ ಬಸ್ಸಲ್ಲಿ ಅದಾರ ಏನ? ಸುಮ್ನೆ ಅವ್ರಿಗೆ ಮಾಡಿ ಯಾಕೆ ಡಿಸ್ಟರ್ಬ್ ಮಾಡಂದಿ?
ಏನು ಊರಲ್ಲಿ ಏನಾದ್ರೂ ಕೆಲಸ ಐತಿ ಏನಕ್ಕ? ಅಯ್ಯೋ, ಕೆಲ್ಸ ಏನು ಇಲ್ಲವ. ನಿನ್ ಗಂಡಂದು ಇಲ್ಲಿ ಊರಾಗ ಬ್ಯಾರೆ ನಾಟಕನ ನಡೆದೈತಿ. ನೀನ್ ಊರಿಗೆ ಹೋದಾಗ ಅತಗ ಬೇಷ್ ಆಗೈತಿ ನೋಡು. ನೀನ್ ಊರಿಗೆ ಹೋದಾಗ ಅತಿರ್ಲಿ ಹೊಸ ರಾಗ ತೆಗ್ದಾನ ನೋಡು ನಿನ್ ಗಂಡ. ಅಯ್ಯೋ ಅಕ್ಕ, ಏನ್ ಹೇಳ್ತಾ ಇದ್ರ ನೀವು? ನೀವ್ ಹೇಳ್ತಾ ಇರೋದು ಒಂದೂನು ಅರ್ಥ ಆಗ್ತಾ ಇಲ್ಲ ನನ್ಗೆ. ನೀವ್ ಯಾಕೆ ಶಿವನ್ ಬೈತಾ ಇದ್ದೀರಾ? ಶಿವನ್ ಬೈತಾ ಇದ್ದೀರಾ ಅನ್ನೋದೊಂದು ಗೊತ್ತಾಗ್ತಾ ಇದೆ. ಆದ್ರೆ ಅದೇ ಯಾಕೆ ಶಿವನ್ ಬೈತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಯಾಕಕ್ಕ ಶಿವ ಅವ್ರನ್ನ ಈ ತರ ಬೈತಾ ಇದ್ದೀರಾ? ನನಗೂ ನಿನ್ ಗಂಡನು ಬೈಬಾರ್ದು ಅನ್ಸ್ತೈತವ. ಯಾಕಂದ್ರ ಅವತ್ತು ಆಕಿ ಚಿನ್ನ ಜೊತೆ ಸಿಕ್ಕಾಗ ನಾನು ಆತನ ಬೈದಕ್ಕ ಅದ್ನೆಲ್ಲ ಕೇಳಕ್ ನೀನ್ ಯಾರು ಅಂತಂದಾನ. ನಾನು ನನ್ಗೆ ಯಾಕೆ ಬೇಕಂತ ಸುಮ್ಮನೆ ಇರ್ಬೋದಿತ್ತು. ಆದ್ರ ನೀನು ನಿಮ್ಮ ಅತ್ತೆ ಮುಖ ನೋಡಿ ನನಗೆ ಸುಮ್ಮನೆ ಇರಕ್ ಆಗೋಲ್ತವ. ನಿನ್ ಗಂಡ ಮಾಡೋದು ಹಂಗ್ ಮಾಡ್ತಾನ, ಅದಕ್ಕ ನಾನು ಬೈಯೋದು. ಅಯ್ಯೋ ಅಕ್ಕ, ನೀವೇನ್ ಈ ತರ ಹೇಳ್ತಾ ಇದ್ರ? ಎಲ್ಲಾನು ಒಗಟೊಗಟಾಗಿನೇ ಇದೆ. ನನ್ಗೇನು ಅರ್ಥ ಆಗ್ತಾ ಇಲ್ಲ ಅಕ್ಕ. ಯಾಕೆ, ಏನಾಯ್ತು? ಶಿವ ಅವ್ರು ಅಂತದ್ ಏನ್ ಮಾಡಿದಾರೆ ಹೇಳಿ ಅಕ್ಕ. ಅವ್ರುನು ತುಂಬಾ ಗಾಬರಿಯಿಂದ ಊರ್ಗ್ ಹೋಗ್ಬಿಟ್ರು. ಏನಾಗೈತಿ ಊರಲ್ಲಿ ಹೇಳಿ ಅಕ್ಕ, ಹೇಳಿ ಅಕ್ಕ. ಅಯ್ಯೋ ಹೇಳ್ತೀನಿ ಇರವ, ಅದ್ನ ಹೇಳಕಂತಂದು ಅವಾಗ್ಲಿಂದ ಫೋನ್ ಮಾಡಕತ್ತೀನಿ. ನೀನ್ ನೋಡಿದ್ರೆ ರಿಸೀವ್ ಮಾಡ್ಲಿಲ್ಲ. ಈಗ ನೀನ ಮಾಡಿ ಇರು, ಎಲ್ಲ ಹೇಳ್ಬಿಡ್ತೀನಿ. ನಿಮ್ಮ ಅತ್ತೆಗಂತೂ ಹೇಳೋದಾಗಲ್ಲ, ಅವ್ರಿಗೆ ಆರಾಮಲ್ಲ. ಈಗ ನಿನ್ಗೆ ಹೇಳ್ಬೇಕು, ಮತ್ತೆ ಯಾರಿಗೆ ಹೇಳಿ ಅಕ್ಕ? ಎಲ್ಲಾನು ಈಗ ನಿನ್ ಗಂಡನ ವಿಷಯ ಬಗ್ಗೆ, ನಿನ್ ಗಂಡಂದು ಎಲ್ಲಾನು ಹೇಳ್ತೀನಿ. ಸ್ವಲ್ಪ ಕೇಳು. ಶಿವ ಅವ್ರ ಬಗ್ಗೆನಾ? ಹೇಳಿ ಅಕ್ಕ, ಏನು ಅಂತ? ಅದು ನಿನ್ ಗಂಡ ನಿಮ್ಮ ಅತ್ತಿ ನಿಮ್ ಮನ್ಯಾಗ ಒಂದ್ ಹುಡುಗಿನ ಇಟ್ಕೊಂಡಾರಲ್ಲ, ಅದು ಯಾರಂತ ನಿನಗ್ ಗೊತ್ತಾನು? ಅಕ್ಕ ಗೊತ್ತು. ಅದೇನು ಶಿವ ಫ್ರೆಂಡ್ ಚಾರು ಅಂತಲ್ಲ. ನನಗೂ ಅವ್ರ ಜೊತೆ ಏನು ಮಾತಾಡಿಲ್ಲ ನಾನು. ಅತ್ತೆ ಊರಿಗೆ ಬಂದಾಗ ಹೇಳಿದ್ರೆ, ಇದ್ರಂಗ ಒಂದ್ ಹುಡುಗಿ ಶಿವ ಫ್ರೆಂಡ್ ಚಾರು ಬಂದೈತವ, ಎಲ್ಲ ಕೆಲಸ ಮಾಡ್ತೈತಿ, ಒಂದ್ 4 ದಿನ ನೀವ್ ಊರಿಗೆ ಬರತನ ನಮ್ಮನೇಲೆ ಇಟ್ಕೊಂತೀನಿ ಅಂತ ಅತ್ತೆ ಹೇಳ್ತಿದ್ರು. ಈಗ ಶಿವ ಅವ್ರು ಬಂದಾಗ ಚಾರು ಅದು ಇದು ಅಂತ ಹೇಳ್ತಿದ್ರು. ಹೇಳಿ ಯಾಕ ಅಕ್ಕ, ಅವ್ರೇನ್ ಮಾಡಿದ್ರು ಈಗ? ಅಯ್ಯಯ್ಯ, ಆಕೇನು ಸಣ್ಣ ಪರಿ ಮಾಡಿಲ್ಲವ. ಅದ್ರಾಗ ನಿನ್ ಗಂಡನ ಒಬ್ಬತ್ತ. ಆಕಿ ನಿಮ್ ಮನೆಗ್ ಬಂದಾಳಲ್ಲ, ಆಕಿನ ಹೆಸರು ಚಾರು ಅಲ್ಲ, ಪಾರು ಅಲ್ಲ. ಆಕಿ ನಿಜವಾದ ಹೆಸರು ಕೇಳಿದ್ರೆ ನೀನಾ ಶಾಕ್ ಆಗ್ತಿ ಗೊತ್ತಾ? ಅಯ್ಯೋ ಅಕ್ಕ, ಏನ್ ಹೇಳ್ತಾ ಇದ್ದೀರಾ ನೀವು? ಚಾರು ಅಲ್ಲ ಅಂದ್ರ ಮತ್ತಾರು ಯಾರು ಅವ್ರು? ಅಯ್ಯೋ, ಅದು ಯಾರು ಅಂದ್ರ ಆಕಿ ಅವಾಗ ಶಿವನ್ ಶಟಪ್ ಇದ್ಲಲ್ಲ, ಇಬ್ರು ಹೋಗಿ ನೋಡಿದ್ವಲ್ಲ, ಆಕಿ ಚಾರು ಅಲ್ಲ, ಆಕಿ ಚಿನ್ನು. ಅಯ್ಯೋ ಅಕ್ಕ, ನೀವೇನ್ ಹೇಳ್ತಾ ಇದ್ರ? ನೀವ್ ಹೇಳ್ತಾ ಇರೋದು ನಿಜನಾ? ಹೂನವ ಗೌರಿ, ನಾನು ಹೇಳ್ತಾ ಇರೋದು ಎಲ್ಲಾನು ನಿಜಾನೇ. ನೀನ್ ಒಳ್ಳೇದಕ್ಕಂತಾನೆ ಹೇಳ್ತಾ ಇದ್ದೀನಿ ನಾನು. ಅಯ್ಯೋ ಅಕ್ಕ, ಅತ್ತೆ ನೋಡಿದ್ರ ಅದು ಶಿವು ಫ್ರೆಂಡ್ ಚಾರು ಅಂತಿದ್ದಾರೆ, ಆದ್ರೆ ನೀವ್ ನೋಡಿದ್ರ ಶಿವು ಲವರ್ ಚಿನ್ನು ಅಂತಿದ್ದೀರಲ್ಲ ಅಕ್ಕ. ಹೂನವ, ಆಕಿ ಚಾರು ಅಲ್ಲ. ನಾನಾ ನೋಡಿನಲ್ಲ ಆಕಿ ಚಿನ್ನನ್ ಮಲ್ಲ. ಇಬ್ರು ನೋಡಿದಾಗ ನಾನು ಆಕಿ ಕಣ್ಣಾರಿ ನೋಡಿನಿಲ್ಲ. ಈಗ ಆಕಿ ನಿಮ್ ಮನೆಗಿರೋದು ಚಾರು ಅಲ್ಲ, ಅದು ಚಿನ್ನುನೇ. ಅದು ನಿನ್ ಗಂಡ ಆಕಿ ಮಾಡಿರೋ ಪ್ಲಾನ್. ಯಾಕಂದ್ರ ನಿಮ್ ಅತ್ತೆಗ ಅವ್ರ ಯಾರಂತ ಗೊತ್ತಾಗ್ಬಾರ್ದು ಅಂತಂದು ಹೆಸರು ಚೇಂಜ್ ಮಾಡಿಸ್ಕೊಂಡು ನೀನ್ ಊರಾಗಿರ್ಲಾರ ಟೈಮ್ನಾಗ ನಿನ್ ಗಂಡ ಶಿವು ಆಕಿನ ಚಾರು ಅಂತ ಹೆಸರು ಹೇಳ್ಕೊಂಡು ನಿಮ್ ಮನೆಗೆ ಸೇರ್ಸಿದಾನೆ ನೋಡವ. ಅಯ್ಯೋ ಅಕ್ಕ, ನೀವ್ ಹೇಳ್ತಾ ಇರೋದು ನಿಜ ಹಾಗಾದ್ರೆ? ಹೂನವ ಗೌರಿ, ನಾನು ಹೇಳ್ತಾ ಇರೋದು ನಿಜಾನೇ. ನಾನು ನೀನ್ ಸುಳ್ಳು ಹೇಳಿ ನನಗೇನ್ ಲಾಭವ? ಇಲ್ಲ, ನಾನು ಹೇಳ್ತಾ ಇರೋದು ನಿಜಾನೇ ಗೌರಿ. ಅಯ್ಯೋ ಹೌದಾ ಅಕ್ಕ? ಶಿವ ಅವರು ನನ್ಗೆ ಮೊದ್ಲೆಲ್ಲ ಇನ್ನೊಂದ್ಸರಿ ಆಕಿ ಹತ್ರ ಹೋಗಲ್ಲ ಅಂತ ಹೇಳಿದ್ರು. ಈಗ ನೋಡಿರ ಆಕಿನ ಬಂದು ಮನೆಗೆ ಇಟ್ಕೊಂಡಿದ್ದಾರ. ಹಾಗಾದ್ರೆ ಹೂನವ, ಆಕಿಯ ನೋಡು. ನಾನೀಗ ನಿಮ್ ಮನೆಗಿರೋದು ಚಾರು ಅಲ್ಲ, ಚಿನ್ನು ನೋಡು. ಈಗ ಆಕಿ ಬಂದು ಆಲೆ 15 ದಿನ ಆತು. ಆಲೆ ಎಷ್ಟು ನನ್ಗೂ ಗೊತ್ತಿರ್ಲಿಲ್ಲ. ನಾನು ಅವಾಗ ಹೋಗು ನಿಮ್ ಮನೆಗೆ ಓದ್ತಿದ್ನೆ ಬಿಡು, ಆದ್ರೆ ಆಕಿ ಎಲ್ಲೂ ಕಾಣಿಸ್ತಾ ಇದ್ದಿಲ್ಲ ನನಗೆ. ನನಗೆ ನೋಡಿದ್ರ ನಿನಗೆ ಆಲೆ ಫೋನ್ ಮಾಡಿ ಹೇಳ್ಬಿಡ್ತಿದ್ನವ. ನಾನು ಇವತ್ ಬೆಳಗ್ಗೆ ನಿಮ್ ಅತ್ತೆನ ಅಡ್ಗೆ ಮಾಡಕ್ ಕರೆಕ್ ಹೋದಾಗ ಅವಾಗ ನೋಡಿದೀನಿ ಆಕಿನ. ಅವಾಗ ಗೊತ್ತಾಯ್ತಲ್ಲ. ಮತ್ತೆ ನಿಮ್ ಅತ್ತೆಗೆಲ್ಲ ಹೇಳಿದ್ರೆ ಗಾಬರಿ ಆತಾರಂತಂದು ನಿಮ್ ಅತ್ತೆನ ನಮ್ಮನೇಲೆ ಇರ್ಸ್ಕೊಂಡು ಆಮೇಲೆ ನಾನೇ ಒಬ್ಳೆ ಹೋಗಿ ಆಕಿನ್ ಬೈದ್ರೆ ಆಕಿ ಏನಂತ ಹೇಳಿದ್ಲು ಗೊತ್ತಾ ನನ್ಗೆ? ಏನಂತ ಹೇಳಿದ್ಲು ಅಕ್ಕ? ಚಿನ್ನು, ನನ್ಗೆ ಅದ್ನೆಲ್ಲ ಕೇಳಕ್ಕ ನೀವ್ಯಾರು? ನಿಮ್ಗೆಲ್ಲ ಯಾಕ್ ಬೇಕು? ನೀವು ಬಾ ಮುಚ್ಕೊಂಡಿರಿ. ಗೌರಕ್ಕ ಬಂದ್ಮೇಲೆ ನಾವ್ ಏನ್ ಮಾತಾಡ್ಬೇಕು ಅನ್ನೋದ್ ನಾವು ಶಿವು ಆಲೆ ಡಿಸ್ಕಸ್ ಮಾಡಿದೀವಿ. ಗೌರಿ ಬಂದ್ಮೇಲೆ ಆಕಿಗೆ ಎಲ್ಲಾನು ಒಪ್ಸಿ ನಾನು ಶಿವನು ಮದ್ವೆ ಆಗ್ತೀವಿ ಅಂತ ಹೇಳಿದ್ಲವ. ಏನು, ಶಿವ ಅವರು ಅವಳ ಮದ್ವೆ ಆಗ್ತಾರಂತ?
ಹ್ಞೂನವ ಅವರು ನೀನು ಊರಿಗೆ ಹೋದಲಿಂದನು ಪ್ಲಾನ್ ಮಾಡ್ಬಿಟ್ಟಾರ ಬಿಡು. ಆಲೆ ಆಕಿ ನಿಮ್ಮ ಅತ್ತೆ ಮನಸ್ಸನ್ನು ಕದ್ದು ಬಿಟ್ಟಾಳ. ಎಲ್ಲ ಮನೆ ಕೆಲಸ ಮಾಡ್ತಾಳಲ್ಲ, ಅದಕ್ಕ ನಿಮ್ಮ ಅತ್ತೆ ಕೂಡ ಆಕಿ ಇಷ್ಟ ಆಗ್ಬಿಟ್ಟಾಳ. ಈಗ ಏನಿದ್ರು ನಾ ಇಬ್ರು ಲವರ್ಸ್ ಅಂತ ಹೇಳೋದು ಒಂದೇ ಇರೋದು ಈಗ ನಿಮ್ಮ ಅವನ ನಿಮ್ಮ ಅತ್ತೆ ಹತ್ರ ನಿಮ್ಮ ಗಂಡ. ಅಯ್ಯೋ ಹೌದಾ ಅಕ್ಕ? ಹ್ಞೂನವ ನಿಮ್ಮ ಅತ್ತಿ ಮಾವಂತ್ರು ಸಂಪನ್ರು ಶಿವು ಏನ್ ಹೇಳ್ತಾನ ಅದನ್ನ ಕೇಳ್ತಾರ. ಈಗ ಹೆಂಗನ ಆಕಿ ಇಷ್ಟ ಆಗ್ಬಿಟ್ಟಾಳ ನಿಮ್ಮ ಅತ್ತಿ ನಿಮ್ಮ ಮಾವುಗ. ಈಗ ಅದು ನನ್ನ ಫ್ರೆಂಡ್ ಅಲ್ಲ, ನನ್ನ ಲವರು. ನಾನು ಆಕಿನ ಮದುವೆ ಆಗ್ತೀನಂದ್ರ ನಿಮ್ಮ ಅತ್ತಿ ಮಾವನು ಒಪ್ಕೊಂಡ್ಬಿಡ್ತಾರ ಬಿಡವ. ಅಯ್ಯೋ ಅಕ್ಕ, ನೀವೇನ್ ಹೇಳ್ತಾ ಇದ್ದೀರಾ? ನಾನು ಏನ್ ಮಾಡ್ಲಿ ಈಗ? ನೋಡವ, ನಿಮ್ಮ ಮನೇಲಿ ಅಂತೂ ಏನ್ ನಡ್ಯಕತ್ತೈತಿ ಅದನ್ನ ಹೇಳಕತ್ತೀನಿ ನೋಡು. ನೀನ್ ಏನ್ ಮಾಡ್ತೀಯ ನೋಡು. ನಿನ್ ಗಂಡನೇನು ಇನ್ನೂ ದಾರಿಯಲ್ಲಿದ್ದ ಕರ್ಸ್ಕೊಂತೀಯೋ ಇಲ್ಲ ನೀನೇ ನಿಮ್ಮಮ್ಮನ ಅಲ್ಲಿ ಬಿಟ್ಟು ನಿನ್ ಮನೆಗ್ ಬರ್ತೀಯ? ನಿನಗ್ ಬಿಟ್ಟಿದ್ ನೋಡವ. ನಿನ್ಗೆ ಹೇಳ್ಬೇಕಾಗಿತ್ತು, ಹೇಳಿ ನಾನು ಮುಂದಕ್ಕೆ ನೀನ್ ಏನ್ ಮಾಡ್ತಿ ಮಾಡ್ಕರವ. ಅಯ್ಯೋ ಅಕ್ಕ, ಈ ಶಿವ ಅವರು ಮತ್ತೆ ಈಗ ಮಾಡ್ತಾರಂತಂದು ನಾನ್ ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಅಕ್ಕ. ಈಗ ಹಂಗ ಅನ್ಕೊಂಡಿದ್ದಿ ನೀನು, ಈಗಲ್ಲ ಮಾಡೇನಲ್ಲ, ಈಗ ಏನ್ ಮಾಡಕಂತ ಮಾಡಿ ನೋಡು. ಸರಿ ಕಣವ, ನಂದು ಕೆಲ್ಸ ಐತಿ, ನಾನ್ ಕೆಲ್ಸ ಮಾಡ್ತೀನಿ. ನಾನ್ ಫೋನ್ ಕಟ್ ಮಾಡ್ತೀನಿ. ನೋಡು ನೀನ್ ಹೆಂಗ್ ಮಾಡ್ತೀನಿ ನೋಡು. ನಿನ್ಗೆ ಹೇಳ್ಬೇಕಿತ್ತು ಹೇಳಿನಿ, ಇನ್ಮೇಲಿಂದ ನಿನ್ ಇಷ್ಟ. ಸರಿ ಅಕ್ಕ. ಹಾಗಾದ್ರೆ ಈ ಶಿವು ಅವರು ಇಷ್ಟೊಂದು ಅರ್ಜೆಂಟ್ ಆಗಿ ಊರಿಗೆ ಹೋಗಿದ್ದು ಆಕಿ ಸಲಗನು. ನಾನೇನ್ ಮಾಡ್ಲಿ ಈಗ? ನಮ್ಮ ಅಮ್ಮನ್ ಬಿಟ್ಟು ಹೋಗಕ್ಕೂ ಆಗಲ್ಲ, ಅಲ್ಲಿ ನಾನು ಇಲ್ಲೂನು ಇರಕ್ಕಾಗಲ್ಲ. ಏನ್ ಮಾಡ್ಲಿ ನಾನು? ನಮ್ಮ ಅತ್ತೆ ಮಾವಗೂ ಹೇಳಕಂದ್ರು ಅವ್ರಿಗೂ ಹುಷಾರಿಲ್ಲ. ಈಗ ನಾನೇನ್ ಮಾಡ್ಲಿ ದೇವ್ರೆ? ನನ್ಗೆ ಯಾಕೆ ಈ ತರ ಮಾಡ್ತಾ ಇದೀಯ ದೇವ್ರೆ? ದೇವ್ರೆ, ಅವತ್ತು ಪುಟ್ಟಿ ಹೇಳಿದ್ದೆ ನಿಜ ಆಯ್ತೈತೆ. ಪುಟ್ಟಿ ನೀನ್ ನೋಡಿದ್ದೆ ಹೇಳಿತು. ಪಾಪ ನಾನೇ ಅವಳ ಬೇಯ್ಬಿಟ್ಟೆ. ಈಗ ನಾನು ಏನ್ ಮಾಡ್ಲಿ? ಏನು ಮಾಡಕ್ ಆಗಲ್ಲ. ಅಮ್ಮಗ ನಡೆದಿದ್ದೆಲ್ಲ ಹೇಳಿ ಮೊದ್ಲು ನಾನು ಊರಿಗೆ ಹೋಗ್ತೀನಿ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ. ಹಿಂಗೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.